ಹಾಯ್ ಫ್ರೆಂಡ್ಸ್, ಇದು ಮಾರ್ನಿಂಗ್ ಮಿನಿ ವ್ಲಾಗ್. ಇವತ್ತು ತುಂಬಾ ಮಳೆ ಚಳಿ ಇರೋದ್ರಿಂದ ಕ್ಯಾರೆಟ್ ಚಪಾತಿ ಗ್ರೀನ್ ಎಗ್ ಮಸಾಲ ಮಾಡ್ತಾ ಇದೀನಿ. ಕ್ಯಾರೆಟ್ ಚಪಾತಿಗೆ ಒಂದು ಬೌಲಲ್ಲಿ ತುರಿದಿರೋ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಸಾಫ್ಟ್ ಆಗಿರೋ ಹಿಟ್ಟನ್ನ ಕಲ್ಸ್ಕೊಂಡು ಅದನ್ನ ಸೈಡಿಗೆ ಇಡ್ತಾ ಇದೀನಿ. ಎಗ್ ಮಸಾಲಾಗೆ ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಒಂದು ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಕೊಂಡು ಪೇಸ್ಟ್ ಮಾಡ್ಕೊಂತಾ ಇದೀನಿ. ಒಂದು ಪ್ಯಾನ್ ಅಲ್ಲಿ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಈರುಳ್ಳಿ ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಂಡು ಅದಕ್ಕೆ ರುಬ್ಬಿರೋ ಮಸಾಲ ಹಾಕಿ ಎಣ್ಣೆ ಸಪ್ರೇಟ್ ಆಗಿದ ತಕ್ಷಣ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮೊಸರು, ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಮೊಟ್ಟೆ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಗ್ ಮಸಾಲ ರೆಡಿ ಆಗೋಗುತ್ತೆ. ಮಾಮೂಲಿಯಾಗಿ ನಾವು ಚಪಾತಿ ಹೆಂಗ್ ಲಟ್ಸ್ಕೊಂತೀವಿ ಅದೇ ತರ ಕ್ಯಾರೆಟ್ ಚಪಾತಿ ಲಟ್ಸ್ಕೊಂಡ್ರೆ ಕ್ಯಾರೆಟ್ ಚಪಾತಿ ರೆಡಿ ಆಗೋಗುತ್ತೆ. ಈ ಮಳೆಗಾಲದಲ್ಲಿ ಕ್ಯಾರೆಟ್ ಚಪಾತಿ ಎಗ್ ಮಸಾಲ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.